ಕಾಸೂನ್ ಗಿರಾಕಿಗಳು ಬೈಕ್ ಇದು ಮಾಡ್ಕೊಳ್ತವ್ರೆ. ಒಳ್ಳೆ ರೈತರುಗಳು ಇಲ್ಲಿ ಪರಿಸ್ಥಿತಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಒಂದು ಇಂಚಿನ ಭೂಮಿನ ನಾವು ಕೊಡಲ್ಲ. ಯಾಕೆಂದರೆ ಇದು ರೈತರ, ಇಡೀ ಕರ್ನಾಟಕದ ರೈತರ ಪ್ರಶ್ನೆ. ಇವತ್ತು ಬಿಡದಿಗೆ ಬಂದಿರ್ತಾರೆ, ನಾಳೆ ಬೆಳಗಾವಿಗೆ ಹೋಗ್ತಾರೆ. ಹಾಗಾಗಿ ಇವತ್ತು ಅಭಿವೃದ್ಧಿ ಹೆಸರಲ್ಲಿ ಇವತ್ತು ಏನು ಡೆಲ್ಲಿಲಿ ಗಾಳಿನ ದುಡ್ಡು ಕೊಟ್ಬಿಟ್ಟು ಕುಡಿತಾ ಇದ್ದಾರೆ, ಅದು ನಾಳೆ ಬೆಂಗಳೂರಿಗೂ ಬರುತ್ತೆ, ಮೈಸೂರಿಗೂ ಬರುತ್ತೆ, ಬೆಳಗಾವಿಗೆ ಬರುತ್ತೆ. ನಿಮ್ಮ ಮಾಧ್ಯಮ ಮಿತ್ರರು ಆ ಥರ ಕುಡಿಬೇಕಾಯ್ತದೆ. ಹಾಗಾಗಿ ಆ ಮಟ್ಟಕ್ಕೆ ಬರೋಕ್ಕೆ ನಾವು ಭೂಮಿನ ಕೊಡಲ್ಲ. ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟಕ್ಕೆ ಏನು ಅನ್ನ ತಿನ್ನೋಂಥ ಜನ ಎಲ್ಲರೂ ಇವತ್ತು ಈ ಹೋರಾಟಕ್ಕೆ ಭಾಗಿಯಾಗಬೇಕು. ಇದು ರೈತರ ಒಂದು ಪ್ರಶ್ನೆ ಅಲ್ಲ, ರೈತರ ಧಕ್ಕೆ ಅಲ್ಲ. ಹೀಗಾಗಿ ಏನು MNC ಕಂಪ್ನಿಗಳಿದ್ದಾರೆ, ಅವತ್ತೇ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅಮೇರಿಕಾದಲ್ಲಿ 1 ಎಕರೆಯಲ್ಲಿ ಬೆಳೆದಂಥ ಸಸ್ಯ ಸಂಪತ್ತು ನಮ್ಮ ದೇಶದಲ್ಲಿ 1 ಎಕರೆಯಲ್ಲಿ ಬೆಳೆಯುತ್ತೆ ಅಂತ ಹೇಳಿದರು. ಅಲ್ಲಿ 1000 ಎಕರೆಯಲ್ಲಿ ಬೆಳೆದಂಥ ಸಸ್ಯ ಸಂಪತ್ತು ನಮ್ಮಲ್ಲಿ 1 ಎಕರೆಯಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರು. ಅಂದರೆ ಅಮೇರಿಕಾದಲ್ಲಿ 1000 ಎಕರೆನೂ ನಮ್ಮ ಈ ದೇಶದಲ್ಲಿ 1 ಎಕರೆ ಸಮ ಅಂತ. ಹಾಗಾಗಿ ಅಂಥ ನೈಸರ್ಗಿಕವಾಗಿ ನಾವು ಅಪಾರ ಶ್ರೀಮಂತರಿದ್ದೀವಿ. ಆ ಒಂದು ವಿಷಯದಲ್ಲಿ DK ಶಿವಕುಮಾರ್ ಒಂದು ಚಮಚ. ಆ MNC ಕಂಪ್ನಿಗಳಿಗೆ ಹೋಲಿಸಿದ್ರೆ ಇವರೆಲ್ಲ ಚಮಚಾಗಿರೋ ಭೂಮಿ ಮಾರೋ ಏಜೆಂಟ್ಗಳು ಇವರು. ಹಾಗಾಗಿ ನಾನು ಶಿವಕುಮಾರ್ ಅವ್ರಿಗೆ ಮತ್ತು ನರೇಂದ್ರ ಮೋದಿಗೆ ಹೇಳ್ತಾ ಇದ್ದೀವಿ, ರೈತರ ಕೆಣಕದ ಪಕ್ಷಗಳು ಯಾವುದು ಉಳಿದಿಲ್ಲ. ಹಾಗಾಗಿ ನೀವು ರೈತರ ತಂಟೆಗೆ ಬರಬೇಡಿ. ರೈತರ ಭೂಮಿನ ತಗೊಳಕ್ಕೆ ಬಂದರೆ ನಿಮಗೆ ಬೇರೆ ಆಗ್ತದೆ, ಶಿಕ್ಷೆಗಳಾಗ್ತವೆ. ರೈತರನ್ನ ಕೆಣಕಿದವ್ರು ಇದುವರೆಗೆ ಯಾವುದೂ ಉಳಿದಿಲ್ಲ. ಹೀಗಾಗಿ ಬಿಡದಿ ವಿಷಯದಲ್ಲಿ ಮತ್ತು ಕರ್ನಾಟಕ 1 ಇಂಚು ರೈತರ ಭೂಮಿನ ನೀವು ತಗೊಳಕ್ಕೆ ಬರಬೇಡಿ. ಬೇಕಾದಷ್ಟು ಭೂ ಬ್ಯಾಂಕ್ ಬಿದ್ದಿದೆ, ಭೂ ಲ್ಯಾಂಡ್ ಇದೆ, ಅದನ್ನು ನೀವು ಬಳಸ್ಕೊಳ್ಳಿ. ಹಾಗಾಗಿ ನಿಮ್ಮ ಭೂದಾಹ ನಮಗೆ ಗೊತ್ತು. ಒಂದು ವೇಳೆ ಏನಾದ್ರು ನೀವು ಕಿತ್ಕೊಂಡ್ರು ಸಹ ನಾವು ಯಾವುದೇ ಕಾರಣಕ್ಕೂ ಅಲ್ಲಿಂದ ಕದಲಲ್ಲ. ನಮ್ಮ ಪ್ರಾಣ ಹೋದ್ರು ನೀವು ಏನು 1000 ಎಕರೆ 2000 ಎಕರೆ ನಿಮ್ಮ ಹತ್ರ ಇದೆ ಅದನ್ನು ನಾವು ಜಪ್ತಿ ಮಾಡ್ತೀವಿ. ಈಗಾಗಲೇ ನೀವು 2.5 ಕೋಟಿ ಅಂತ ಹೇಳಿದಿರಾ, ನಾನು ನಿಮಗೆ 5 ಕೋಟಿ ಕೊಡ್ತೀವಿ ಒಂದಕ್ಕೆ. ನಿಮ್ಮ ಏನಿದೆ 1000 ಎಕರೆ ಭೂಮಿನ ನಾವು ಕೊಡೋಕ್ಕೆ ನೀವು ಒಪ್ಪಿತಾ ಶಿವಕುಮಾರ್ ಅವರು? ಅದೇ ನಿಮ್ಮ ಭೂಮಿ ಉಳಿಸ್ಕೋಬೇಕು, ನಮ್ಮ ಭೂಮಿ ಹಾಗೆ. ಹಾಗಾಗಿ ಮುಂದೊಂದು ದಿನದಲ್ಲಿ ಪ್ರಬಲವಾದ ಹೋರಾಟ ಮಾಡ್ತೀವಿ. ಅದ್ರ ಮುಂದೆ ನಮ್ಮ ಮೇಡಮ್ ಅವ್ರು ಹೇಳ್ತಾರೆ. ಜುಲೈ 21 ನಿರ್ಣಯ ಮಾಡಿದ್ವಿ ಏನು ಸರ್? ಅದು ಮೇಡಮ್ ಹೇಳ್ತಾರೆ ಸರ್. ಹೇಳಿ, ನೀವು ಹೇಳಿ. ಏನು 21ನೇ ತಾರೀಕು ನಾವು ಏನು ರೈತ ಹುತಾತ್ಮರು ಏನು ಹಿಂದೆ ಹಸಿರು ಟವಲ್ ಇವತ್ತು ಬಂದಿದೆ, ಎಲ್ಲರೂ ಹಸಿರು ಟವಲ್ ಹಾಕತ್ತಾರಲ್ಲ, ಈ ಕಳ್ಳರುಗಳು ಅವಿವೇಕಿಗಳು ಅವ್ರವ್ರ ಪಕ್ಷನ ಬಿಟ್ಟು ಟವಲ್ ಹಾಕತ್ತಾರಲ್ಲ, ಟವಲ್ ಹಾಕಲ್ದೆ ವೇದಿಕೆಗೆ ಬರೆಯೋರು ತಾಕತ್ತಿಲ್ಲ, ಅವ್ರ ಗಂಡಸ್ತನ ಇಲ್ಲ. ಹಾಗಾಗಿ ನಮ್ಮ ಟವಲ್ನ ಯೂಸ್ ಮಾಡ್ತಾರೆ. ಅವತ್ತು ಆ ಟವಲ್ಲು ಸಾವಿರಾರು ಜನನ ಸತ್ತಿದ್ದಾರೆ, ಸಾವಿರಾರು ಜನ ಹೆಣ್ಮಕ್ಳು ವಿಧವೆ ಆಗಿದ್ದಾರೆ, ಮಕ್ಕಳೆಲ್ಲ ಅನಾಥ ಆಗಿದೆ. ಅದು ಅದರಲ್ಲಿ ಮೇಲೆ ಇವತ್ತು ಹಸಿರು ಟವಲ್ ಬಂದಿರೋದು. ಆವತ್ತು ಏನು ಹುತಾತ್ಮರ ದಿನ ಅಂತ ನಾವು ಮಾಡ್ತಾ ಇದ್ದೀವಿ. ಆ ದಿನದಂದು ಭೂ ಸ್ವಾಧೀನ ವಿರೋಧಿ ದಿನ ಅಂತ ಮಾಡ್ತಾ ಅವತ್ತು ಭೂಮಿ ಉಳಿಸ್ಕೊಳ್ಳೋಕ್ಕೆ ಏನು ಇವರೆಲ್ಲ ಕಾನೂನುಗಳು ಬಳಸು, ನಮ್ಮ ಸುತ್ತ ಕಾನೂನು ಎಣಿಕೆಗಳನ್ನ ಏನು ಮಾಡ್ತಾರೆ, ಆ ಕಾನೂನು ಮಾಡಿದ್ರು ಸಹ ನಿನ್ನ ಕರೆಂಟ್ ಇಲ್ದರೂ ಬದುಕ್ತೀನಿ, ನೀನು ನೀರಿಲ್ದರೂ ಬದುಕ್ತೀನಿ, ನೀನು ಗೊಬ್ಬರ ಇಲ್ಲದರೂ ಬದುಕ್ತೀನಿ, ನಾನು ಸ್ವಾಭಿಮಾನಿ ರೈತ ಅಂತ ಹೇಳಿ ಆ ದಿನವನ್ನು ಅವತ್ತು ನಾವು ನಮ್ಮನ್ನ ಅರೆಸ್ಟ್ ಮಾಡಲಿ, ಏನೇ ಮಾಡಲಿ ಅವತ್ತು ಇಡೀ ರಾಜ್ಯಾದ್ಯಂತ ನಾವು ಅವತ್ತು ಭೂ ಸ್ವಾಧೀನ ವಿರೋಧಿ ಜೊತೆಗೆ ಎಲ್ಲರ ಮನೆಗಳ ಮೇಲೆ ಅವತ್ತು ಹಸಿರು ಬಾವುಟನ ಹಾರಿಸ್ತೀವಿ. ಎಸ್ಪೆಷಲಿ ಏನೋ ಬಿಡದಿ ಇನ್ನು ಈ ಭಾಗದ ಜನ ಎಲ್ಲರೂ ಅವ್ರ ಮನೆಯಲ್ಲಿ ಬಾವುಟನ ಹಾರಿಸಿ ಅವರ ಸ್ಟೇಟಸ್ಗಳು, ಫೇಸ್ಬುಕ್ಗಳು, ಇನ್ಸ್ಟಾಗ್ರಾಮ್ಗಳನ್ನ ಹಾಕೊಳ್ಳಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಅವರ ಬಗ್ಗೆ ಯಾವುದೇ ವಿರೋಧ ಇಲ್ಲ. ಈಗ ಅವ್ರಿಗೆ ಭೂಮಿ ಕೊಡಬೇಕು ಅಂತಂದರೆ ಅವ್ರು ಧಾರವಾಡ ಭೂಮಿ ಕೊಡ್ಬೋದು. ಅರೆ ನಮ್ಮ ಹೋರಾಟ ನಡೀತಾ ಇರುವಂಥದ್ದು ಬಲವಂತವಾಗಿ ಭೂ ಸ್ವಾಧೀನವನ್ನು ಮಾಡಿಕೊಡಬಾರ್ದು. ಇಲ್ಲಿರುವಂಥವರೆಲ್ಲ ಸಣ್ಣ ಸಣ್ಣ ರೈತರು 1 ಎಕರೆ 1.5 ಎಕರೆ ಅಥವಾ 30 ಗುಂಟೆ ಇರುವಂಥ ರೈತರು ಬದುಕನ್ನು ಕಟ್ಕೊಂಡಿರುವಂಥದ್ದು.
ಬಲವಂತದ ಭೂಸ್ವಾಧೀನದ ವಿರುದ್ಧವಾಗಿ ನಡೀತಿರುವಂಥ ಹೋರಾಟ ಇದು. ಭೂಮಿ ಕೊಡೋದಕ್ಕೆ ಹೋರಾಟ ಬೇಕಾಗಿಲ್ಲ, ಭೂಮಿ ಕೊಡೋದಕ್ಕೆ ಅವ್ರು ಹೋಗಿ ಚೆಕ್ಕಿಸ್ಕೊಂಬರ್ಬೋದು, ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಹೇಗಿರುತ್ತೆ ಮೇಡಮ್? ಈಗಾಗಲೇ ಪ್ರಕಾಶ್ ಅವ್ರು ಏನು ಹೇಳಿದ್ರು, ಜುಲೈ 21 ರೈತ ಹುತಾತ್ಮ ದಿನಾಚರಣೆ ಕರ್ನಾಟಕದಲ್ಲಿ. ಹಾಗಾಗಿ ಆವತ್ತು ನಾವು ನರಗುಂದ ನವಿಲುಗುಂದದಲ್ಲಿ ಆದಂಥ ಬಂಡಾಯವನ್ನು ನೆನಪಿಸ್ತಾ, ಆ ಹುತಾತ್ಮರಿಗೆ ಗೌರವವನ್ನು ಸೂಚಿಸ್ತಾ, ಇವತ್ತಿನ ಪ್ರಸ್ತುತ ಏನು ಹೋರಾಟಗಳು ನಡೀತಾ ಇದೆ ಭೂಮಿ ಸುತ್ತ, ಬೈರಮಂಗಲ ಕಂಚಗಾರನಹಳ್ಳಿ ಇರ್ಬೋದು, ಆನೇಕಲ್ ಇರ್ಬೋದು, ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬೆಳವಂಗದಲ್ಲಿ ನಡೀತಿರುವಂಥದ್ದು ಇರ್ಬೋದು, ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಇನ್ನೂ ತಾಲೂಕಿನಲ್ಲಿ ನಡೀತಿರುವಂಥ ಜಂಗಮಕೋಟೆ ಭೂಸ್ವಾಧೀನ ವಿರೋಧದ ಹೋರಾಟ ಇರ್ಬೋದು, ಎಲ್ಲ ಹೋರಾಟಗಳ ವಿರುದ್ಧವಾಗಿ ನಾವು ಇಡೀ ಕರ್ನಾಟಕದಲ್ಲಿ ಭೂಸ್ವಾಧೀನ ವಿರೋಧಿ ದಿನವನ್ನಾಗಿ ರಸ್ತೆ ತಡೆ, ಜಿಲ್ಲಾಧಿಕಾರಿಗಳ ಮುತ್ತಿಗೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹೋರಾಟದ ಮೂಲಕನೇ ರೈತ ಹುತಾತ್ಮರಿಗೆ ನಾವು ಗೌರವವನ್ನು ಅರ್ಪಿಸುವಂಥ ಕೆಲಸ ಮಾಡ್ತೀವಿ. ಮತ್ತು ಆವತ್ತಿನ ದಿನ ಇಡೀ ಕರ್ನಾಟಕದಲ್ಲಿ ತಮ್ಮ ಮನೆಗಳ ಮೇಲೆ ಯಾರು ಈ ಭೂಸ್ವಾಧೀನ ವಿರೋಧಿ ಹೋರಾಟಕ್ಕೆ ಬೆಂಬಲ ಸೂಚಿಸ್ತಾರೆ, ನಮ್ಮ ಸಂಘಟನೆಯ ಕಾರ್ಯಕರ್ತರು, ರೈತರು ಮತ್ತು ಇಲ್ಲಿಯ ಬಿಡದಿಯ ಬೈರಮಂಗಲ ಕಂಚಗಾರನಹಳ್ಳಿಯ ರೈತರು ತಮ್ಮ ಮನೆಯ ಮೇಲ್ಗಡೆ ಹಸಿರು ಬಾವುಟವನ್ನು ಧ್ವಜಾರೋಹಣ ಮಾಡೋದ್ರ ಮೂಲಕ ಈ ಚಳುವಳಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡ್ತಾರೆ.